ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ಒಂದು ಬನ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. 3 ಬಾಳೆಹಣ್ಣು ತಗೊಳ್ಳಿ. ಬಾಳೆಹಣ್ಣು ಯಾವುದಾದ್ರೂ ಆಗುತ್ತೆ. ತಗೊಂಡದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಮತ್ತು 1 ಚಿಟಿಕೆ ಸೋಡಾದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗಲೇ ಸಕ್ಕರೆನೂ 3 ಸ್ಪೂನ್ ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಸಕ್ಕರೆ ಹಾಕೋದು ಮರ್ತೋಗಿತ್ತು, ಅದಕ್ಕೆ ನಾನು ಆಮೇಲೆ ಹಾಕಿದೆ. ನೀವು ಇದೇ ಟೈಮಲ್ಲಿ ಸಕ್ಕರೆ 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 2 ಕಪ್ ಮೈದಾ ಹಿಟ್ಟು ಹಾಕಬೇಕು. ಮೈದಾ ಹಿಟ್ಟು ಮತ್ತು 1 ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಮೊಸರಲ್ಲೇ ಚೆನ್ನಾಗಿ ಕಲಿಸ್ಬೇಕು. ಅದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಸಂಜೆ ಮಾಡೋದಾದರೆ ಬೆಳಗ್ಗೆನೇ ಕಲಸಿ ಇಡಬೇಕು. ಬೆಳಗ್ಗೆ ಏನಾದರೂ ಮಾಡೋದಾದರೆ ನೈಟ್ ಕಲಸಿ ಇಟ್ಟರೆ ಬೆಳಗ್ಗೆಗೆ ಮಾಡ್ಬೋದು. ಈ ಹದಕ್ಕೆ ಕಲಸಿ ಅದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ಒಂದು 6-7 ಗಂಟೆಗಳ ಕಾಲ ನೆನೆಯೋಕ್ಕೆ ಇಡಬೇಕು. ನೆನೆದ ಹಿಟ್ಟನ್ನು ತೆಗೆದು ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಬೇಕು. ದೊಡ್ಡ ಉಂಡೆ ಮಾಡಿ ಅದನ್ನು ಈ ಥರ ದಪ್ಪಕ್ಕೆ ಲಟ್ಟಿಸಿ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿ ಗ್ಯಾಸ್ ಫ್ಲೇಮ್ ಸ್ಲೋ ಅಲ್ಲಿಟ್ಟು ಈ ಥರ ನಿಧಾನಕ್ಕೆ ಫ್ರೈ ಮಾಡಬೇಕು. ಹೀಗೆ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಬಿಸಿ ಬಿಸಿಯಾದ ಬನ್ಸು ಚಟ್ನಿಯೊಂದಿಗೆ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.